ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಅಮ್ಮ ಹೇಳೋ. ಇದು ನನ್ನ ಹತ್ರ ಒಂದು ವೈಟ್ ಕಲರ್ ಶರ್ಟ್ ಇತ್ತಲ್ಲ, ಎಲ್ಲೋಯ್ತಮ್ಮ? ಆತಾ ಈ ನಡುವೆ ನೀನು ವೈಟ್ ಶರ್ಟ್ಗಳು ಹಾಕೋತಿರ್ಲಿಲ್ವಲ್ಲ, ಅದಕ್ಕೆ ನಿಮ್ಮ ಅಪ್ಪ ಹಾಕೊಳ್ಳಿ ಅಂತ ನಿಮ್ಮ ಅಪ್ಪನ ರೂಮಲ್ಲಿ ಇಟ್ಟಿದ್ದೀನಿ. ಕಾರ್ತಿಕೇಯ, ಏನಪ್ಪ ಇಷ್ಟು ಬೇಗ ಬಂದ್ಬಿಡಿದ್ಯಾ ಮನೆಗೆ? ಬರ್ತಿದ್ದಂಗೆ ನಿಮ್ಮ ಅವನ ಹತ್ರ ಶರ್ಟ್ ಕೇಳ್ತಾ ಇದೀಯಾ? ಏನು ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ಯಾ? ಹೋಗಂತ ಮತ್ತೆ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೇನೆ. ಮುಖ್ಯವಾದ ಕೆಲಸನ? ಅಮ್ಮ ಶರ್ಟ್ ಕೊಡಮ್ಮ. ನೋಡಿ, ಮುಖ್ಯವಾದ ಕೆಲಸ ಏನಿರ್ಬೋದು? ಇವತ್ತು ಅಣ್ಣಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಆ ಶ್ರೀವಲ್ಲಿ ಏನಾದ್ರು ಇವ್ನಿಗೆ ಬರಕ್ ಹೇಳಿರ್ಬೇಕಾ? ಅಯ್ಯೋ, ಅವಳೇನಾದ್ರೂ ಬಂದು ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಕಾರ್ತಿಕೇಯ ಅಂತಂದು ಇವನು ಅವಳು ಪ್ರೀತಿನ ಒಪ್ಕೊಂಡು ಇವರಿಬ್ಬರು ಮದುವೆ ಆಗೋದನ್ನ ನಾನು ದೂರದಲ್ಲಿ ಮೂದೇವಿ ಥರ ನಿಂತ್ಕೊಂಡು ನೋಡೋದು, ಇದೆಲ್ಲ ಬೇಕಾ ನನಗೆ? ನನ್ನ ಜೀವನ ಯಾಕುಟ್ಟೋಗುತ್ತೆ? ಏನಾದರೂ ಮಾಡ್ಬೇಕಲ್ಲ ಈಗ. ಕಾರ್ತಿಕೇಯ, ಕಾರ್ತಿಕೇಯ, ಕಾರ್ತಿಕೇಯ. ಮತ್ತೆ ಅಯ್ಯೋ, ನಿಮ್ಮಪ್ಪ ಯಾವಾಗ್ಲೂ ನಿನಗೆ ಹೇಳ್ತಿರ್ತಾರೆ ನೋಡು, ನಿನಗೆ ರಾಜಯೋಗ ಇದೆ, ರಾಜಯೋಗ ಇದೆ ಅಂತ. ಅದನ್ನ ಕೇಳಿ ಕೇಳಿ ನನಗೂ ಅನ್ನಿಸ್ತಾ ಇದೆ ಇತ್ತೀಚೆಗೆ, ನಿನಗೆ ನಿಜವಾಗ್ಲೂ ರಾಜಯೋಗ ಇದೆ. ರಾಜಯೋಗ ಅಂದ್ರೆ ನೀನು ಯಾವಾಗ್ಲೂ ರಾಜಂತರ ಫೀಲ್ ಮಾಡಬೇಕು. ರಾಜ ಸಿಂಹಾಸನಕ್ಕೆ ಆಸೆ ಪಡಬೇಕು, ರಸ್ತೆಯಲ್ಲಿರೋ ಕಲ್ ಬೆಂಚಿಗಲ್ಲಪ್ಪ. ಸಿಂಹಾಸನ? ಏನ್ ಹೇಳ್ತಾ ಇದ್ದೀರಾ ಕಾಂತಮ್ಮತ್ತೆ? ಅವನೆಲ್ಲ ಹೊರಗಡೆ ಹೊರಟಿದ್ದಾನೆ. ಯಾಕೆ ಏನೇನೋ ಮಾತಾಡಿ ಸುಮ್ಮನೆ ತಲೆ ಕೆಡಿಸ್ತೀರಾ? ಸುಮ್ಮನೆ ಇರಿ. ಇದು ಶರ್ಟ್ ಇಸ್ತ್ರಿನೂ ಆಗಿಲ್ವಾ? ಅದು ನಾನೇ ಮಾಡ್ಕೋಬೇಕಾ? ಕಾರ್ತಿಕೇಯ ನಿಂತ್ಕೊಳ್ಳೋ. ಕಾರ್ತಿಕೇಯ, ಕಾರ್ತಿಕೇಯ ನಿಂತ್ಕೊಳ್ಳಪ್ಪ. ಮತ್ತೆ ಟೈಮ್ ಆಗಿದೆ ಕಾರ್ತಿಕೇಯ. ನೋಡು, ಈಗ ನೀನು ಈ ಬಿಳಿ ಬಟ್ಟೆ ಹಾಕೊಂಡು ಹೊರಟ್ರೆ ಏನಾದ್ರೂ ಎಡೆ ಬಿದ್ದೆ ಅಂದ್ರೆ ಇದೆಲ್ಲ ಕೊಚ್ಚೆ ಆಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ನೋಡಪ್ಪ, ಯಾವಾಗಾದ್ರೂ ಏನಾದ್ರೂ ನಿರ್ಧಾರ ತಗೋಬೇಕು ಅಂದ್ರೆ ತಲೆ ಓಡಿಸಿ ನಿರ್ಧಾರ ತಗೋ. ಅಲ್ಲ, ಇವಾಗ ನಾನು ಯಾವ ನಿರ್ಧಾರ ತಗೋತಿದ್ದೀನಿ ಅಂತ ಇದೆಲ್ಲ ಹೇಳ್ತಿದ್ದೀರಾ? ಅದು ಕಾರ್ತಿಕೇಯ ನಿಂತ್ಕೊಳ್ಳಪ್ಪ. ಕಾರ್ತಿಕೇಯ, ಕಾರ್ತಿಕೇಯ ನಿಂತ್ಕೊಳ್ಳೋ. ನೋಡು ದೇವ್ರೆ, ಕಾಗೆ ಬಂಗಾರ ಕಾಸೆ ಪಟ್ಟು ಬಂಗಾರದಂತ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಿದ್ದೀನಪ್ಪ. ಹಸಿವಿದೆ ಅಂತ ಊಟನ ಗಬ 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 ಅಂತ ತಿಂದ್ರೆ ಎದುರಿಗೆ ಪೃಷ್ಠಾನ್ನ ಇಟ್ರು ಹೊಟ್ಟೆಗೆ ಸೇರಲ್ಲಪ್ಪ. ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀನಿ? ಬರೀ ನಿಮ್ಮ ಮನೇಲಿ ಎಲ್ರಿಗೂ ಬುದ್ಧಿವಾದ ಹೇಳಿ 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 ನೋಡಿ ಹೆಂಗ್ ಸೊರಗೋಗ್ಬಿಟ್ಟಿದ್ದೀನಿ ನಾನು ಅಂತ. ಅಲ್ಲ ವಿಶಾಲು, ಅದು ಕಾರ್ತಿಕೇಯ ಕೇಳಿಸ್ಕೊ. ಈಗ ಜೀವನದ ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ, ನಮಗೆ 10 ರೂಪಾಯಿ ನೋಟ್ ಸಿಕ್ಬಿಡುತ್ತೆ ದಾರಿಲಿ. 10 ರೂಪಾಯಿ ನೋಟು ತಗೊಂಡು ಅದೇ ಭಾಗ್ಯ ಅಂತ ಆಸೆ ಪಟ್ಬಿಟ್ರೆ ಮುಂದೆ ನಮಗೆ ನಿಧಿನೇ ಸಿಗೋಂತ ಯೋಗ ಇರುತ್ತೆ, ಅದನ್ನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ 10 ರೂಪಾಯಿ ಸಿಕ್ತು ಅಂದ್ರೆ ಅದನ್ನ ಪಕ್ಕಕ್ಕೆ ಸರಿಸಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥವಾಯ್ತೆ ಅಂತ? ಮತ್ತೆ ನಿಮ್ಗೇನೋ ಆಗಿದೆ ಇವತ್ತು. ಅಲ್ಲ, ಮುಂದೆ ನಿಧಿ ಸಿಗುತ್ತೆ ಅಂತ ಇವಾಗ ಸಿಕ್ಕಿರೋ 10 ರೂಪಾಯಿ ಯಾರಾದ್ರೂ ಬಿಡಕ್ಕಾಗತ್ತಾ? ನಾನಂತೂ ಅಂತವನಲ್ಲಪ್ಪ. ನಾನು ಇವಾಗ ಸಿಕ್ಕಿರೋ 10 ರೂಪಾಯಿನೂ ಇಟ್ಕೋತೀನಿ, ಮುಂದಕ್ಕೆ ಸಿಗೋ ನಿಧಿನೂ ಎತ್ಕೋತೀನಿ. ನಾನ್ ನಿನ್ ಬಗ್ಗೆ ಏನೇನೋ ಅನ್ಕೊಂಡಿದ್ನಲ್ಲೋ ಕಾರ್ತಿಕೇಯ, ನಿನಗಿಬ್ರು ಬೇಕಾ? ಇಬ್ರ? ಸರ್ ಹೇಳಿ. ಏನಿಲ್ಲ, ಶ್ರಾವಣಿಗೆ ಅಂತ ಒಂದಷ್ಟು ಪ್ರಪೋಸಲ್ಗಳನ್ನ ನೋಡಿದೆ. ಅದರಲ್ಲೊಂದು 4 ಜನ ಹುಡುಗರನ್ನ ಹುಡುಕಿಟ್ಟಿದ್ದೀನಿ. ನೇರವಾಗಿ ಶ್ರಾವಣಿ ತೋರ್ಸಕ್ ಮುಂಚೆ ನಿನಗೆ ತೋರಿಸಿದ್ರೆ ಒಳ್ಳೇದು ಅನ್ನಿಸ್ತು. ಆ ಹುಡುಗರು ಡೀಟೇಲ್ಸ್ ಎಲ್ಲ ಒಂದನ ಹತ್ರ ಇದೆ. ಏನ್ ಗೊತ್ತಾ ಸುಬ್ಬು, ಶ್ರಾವಣಿ ನಿನಗೊಂದು ಒಳ್ಳೆ ಫ್ರೆಂಡು. ನಮಗಿಂತ ಹೆಚ್ಚಾಗಿ ನೀನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀಯ. ಹಾಗಾಗಿ ಒಂದ್ಸಲ ಹುಡುಗರನ್ನ ನೋಡಿ ಅಭಿಪ್ರಾಯ ಹೇಳ್ತೀಯಾ? ಸರ್, ಇದ್ರಲ್ಲಿ ನನ್ನನ್ನು ಕೇಳೋದೇನಿದೆ? ನೀವು ಮನೆಯವ್ರು ಇದ್ದೀರಲ್ಲ, ನೀವು ನೋಡಿ ಇಷ್ಟಪಟ್ಟರೆ ಮುಗೀತು. ನನ್ನ ಅಭಿಪ್ರಾಯ ದೊಡ್ಡದಾಗುತ್ತಾ? ಹಾಗಲ್ಲ ಸುಬ್ಬು, ಶ್ರಾವಣಿ ನಿನ್ನ ಜೊತೆ ತುಂಬ ಮಾತಾಡ್ತಾಳೆ. ಅವಳ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಿನಗೆ ಹೇಳಿರ್ತಾಳೆ ಕೂಡ. ಹಾಗಾಗಿ ನಮಗಿಂತ ಹೆಚ್ಚಾಗಿ ನಿನಗೆ ಅವಳಿಗೆ ಯಾವ ಥರ ಹುಡುಗ ಇಷ್ಟ ಅಂತ ಗೊತ್ತಿರುತ್ತೆ. ಮನೆಗೆ ಬಂದಾಗ ಒಂದನ ಹತ್ರ ಹುಡುಗರು ಡೀಟೇಲ್ಸ್ ಇದೆ, ಸಲ ನೋಡ್ಬಿಟ್ಟು ಅಭಿಪ್ರಾಯ ತಿಳಿಸ್ತೀಯಾ? ಸರಿ ಸರ್, ಹೇಳ್ತೀನಿ. ಸರಿ. ಕಾರ್ತಿಕೇಯ, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಂದ್ರು ಸುರೇಂದ್ರ ಅಣ್ಣ? ಕಾಂತಮ್ಮತ್ತೆ, ನನಗೆ ಟೈಮ್ ಆಗಿದೆ, ದಯವಿಟ್ಟು ನೀವು ಒಳಗಡೆ ಹೋಗಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಕಾರ್ತಿಕೇಯ, ಒಂದು ಮಾತು ಹೇಳ್ತೀನಿ. ನೀನು ಜೀವನದ ದಾರಿಯಲ್ಲಿ ಏನೇ ನಿರ್ಧಾರ ತಗೊಂಡ್ರು ಇಲ್ಲಿದ್ದ ತಗೋ, ಆಯ್ತಾ? ಸಿಂಹಾಸನಕ್ಕೆ ಜಾಣ್ಮೆಯಿಂದ ಯೋಚನೆ ಮಾಡು ನಿರ್ಧಾರ.
ಶ್ರಾವಣಿ ಮೇಡಮು ಮಗು ಇದ್ದ ಹಾಗೆ. ಅವ್ರು ಯಾರನ್ನಾದ್ರೂ ಇಷ್ಟಪಟ್ಟರೆ ತುಂಬ ಹಚ್ಕೊಂಡ್ಬಿಡ್ತಾರೆ. ಆದರೆ ಯಜಮಾನರು ಹಾಗಲ್ಲ. ಶ್ರಾವಣಿ ಮೇಡಮ್ ಜೀವನದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಒಂದು ತೀರ್ಮಾನ ತಗೋತಾರೆ. ಶ್ರಾವಣಿ ಮೇಡಮ್ಗೆ ಯಾರಿಷ್ಟ ಅನ್ನೋದನ್ನ ನಾನಾಗಲಿ ಮನೆಯವರಾಗಲಿ ಅಥವಾ ಶ್ರಾವಣಿ ಮೇಡಮೇ ತೀರ್ಮಾನ ಮಾಡೋದಕ್ಕಿಂತ ಯಜಮಾನ್ರು ತೀರ್ಮಾನ ಮಾಡಿದ್ರೇ ಒಳ್ಳೆಯದು. ಆದರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ಸುರೇಂದ್ರ ಸರ್ ಹೇಳ್ತಿದ್ದಾರೆ ಅಂದರೆ ಒಂದ್ಸರಿ ಹೋಗಿ ಆ ಹುಡುಗರನ್ನ ನೋಡ್ಬೋದು. ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ಓ, ನಿನ್ನ ಮಗಳು ಹೋಗಿರೋ ಕೆಲಸ ಮಾಡಿರ್ತಾಳೆ ಅಂತೀಯಾ? ಇನ್ನೇನ್ ಮಾಡ್ಕೊಂಡ್ ಬರ್ತಾಳೆ? ಆ ಸುಬ್ಬಿಗೆ ಮದುವೆಗೆ ಒಪ್ಸಿ ಅಮ್ಮ 2 ಮದುವೆ ಒಂದೇ ಮಂಟಪದಲ್ಲಿ ಮಾಡಿ ಮುಗಿಸ್ಬಿಡಿ ಅಂತ ನನ್ನ ತಲೆ ಮೇಲೆ ಕೂತ್ಕೊತಾಳೆ. ಈಗ ನೋಡು, ಅದು ಒಂಥರ ಒಳ್ಳೇದಾಯ್ತಲ್ಲಕ್ಕ. ಅವ್ರ ಖರ್ಚಲ್ಲೇ ನಮ್ಮನೆ ಹೆಣ್ಮಗಳು ಮದುವೆ ಮಾಡಿ ಮುಗಿಸ್ಬೋದು. ನೀನೇನು ಹೀಗ್ ಮಾತಾಡ್ತಿದ್ಯಾ? ಅಲ್ಲ, ಇರೋ ಒಬ್ಬ ಮಗಳಿಗೆ ಚೆನ್ನಾಗಿ ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡ್ದಿರೋದಕ್ಕೆ ನಮಗ್ ಅಂತದ್ದೇ ಇದ್ರೆ ಏನ್ ಬಂದಿರೋದು? ಒಂದೇ ಛತ್ರದಲ್ಲಿ 2 ಮದುವೆ ಮಾಡ್ಬೇಕಂತೆ. ಚೆನ್ನಾಗಿ ಹೇಳ್ತೀಯ ನೀನು. ಹಾದಿ ಬೀದಿಲಿ ಹೋಗೋರ್ಗೆಲ್ಲ ಬಿಕಾರಿಗಳಿಗೆಲ್ಲ ನನ್ ಮಗಳು ಕೊಡಕ್ಕಾಗತ್ತಾ? ಬಿಕಾರಿ ಅಲ್ಲಕ್ಕ, ಬೀಗ್ರು ಅಂತ ಹೇಳು. ಅಲ್ಲ ಅಕ್ಕ, ಮಿನಿಸ್ಟ್ರು ಮನೆಗೆ ಪರಿಚಯ ಇರೋದ್ ಕಾರಣಕ್ಕೆ ಆ ಮನೆಯಿಂದ ಹೆಣ್ ತರ್ತಾ ಇದೀವಿ ನಾವು. ನೋಡು, ಸುಬ್ಬು ಕೂಡ ಮಿನಿಸ್ಟ್ರಿಗೆ PA ಅಂದ್ಮೇಲೆ ಒಳ್ಳೇದೇ ಆಯ್ತಲ್ಲಕ್ಕ. ಸುಮ್ಮನೆ ಇರ್ತೀಯ ಸರ್ಸು ನೀನು? ಎಲ್ಲದಕ್ಕೂ ಅದೊಂದು ವಿಷಯನೇ ಎತ್ಕೊಂಡು ಮಾತಾಡ್ಬೇಡ ನೀನು. ಅವ್ರ ಮನೆಯಿಂದ ಹುಡುಗಿ ತರ್ತಾ ಇರೋದು ನಿಜಾನೇ, ಆದ್ರೆ ಅವಳು ಸ್ವಲ್ಪ ಓದ್ಕೊಂಡಿದ್ದಾಳೆ. ನಾಳೆ ಯಾವ್ದೋ ಒಂದು ಕೆಲ್ಸಕ್ಕೆ ಸೇರಿ ಒಂದಷ್ಟೋ ಇಷ್ಟೋ ಸಂಬಳ ತರ್ತಾಳೆ, ಅದಕ್ಕೆ ಮದುವೆ ಮಾಡ್ಕೊಡ್ತಾ ಇರೋದು. ಆದ್ರೆ ಇವನಿದಾನಲ್ಲ ಸುಬ್ರಹ್ಮಣ್ಯ, ಮಿನಿಸ್ಟ್ರಿಗೆ PA ಅಷ್ಟೇ, ಇವನೇನ್ ಮಿನಿಸ್ಟ್ರ್ ಅಲ್ಲ. ಅಕ್ಕ, ನೀನ್ ಅದೇ ತಪ್ಪು ತಿಳ್ಕೊಂಡಿರೋದು. ಈಗಿನ ಕಾಲದಲ್ಲಿ ಮಿನಿಸ್ಟ್ರುಗಳು ದುಡ್ಡು ಮಾಡಿರ್ತಾರೋ ಇಲ್ವೋ, ಆದ್ರೆ ಮಿನಿಸ್ಟ್ರು PAಗಳು ಸಖತ್ತಾಗೆ ದುಡ್ಡು ಮಾಡಿರ್ತಾರೆ. ತಪ್ಪು ತಿಳ್ಕೊಂಡಿರೋದು ನಾನಲ್ಲಮ್ಮ ಸರ್ಸು, ನೀನು. ಅದ್ರಲ್ಲೂ ಆ ಸುಬ್ರಹ್ಮಣ್ಯನ್ ಬಗ್ಗೆ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಈಗ ಆ ಮಿನಿಸ್ಟ್ರು ಹೇಗೆ ಅಂತ ನಿನಗೆ ಗೊತ್ತಿದ್ಯಾ? ನ್ಯಾಯ, ನೀತಿ, ದಾನ, ಧರ್ಮ, ನಾನು ಯಾವತ್ತೂ ಇನ್ನೊಬ್ರ ಹತ್ರ ಕೈ ಚಾಚಲ್ಲ, ಕೊನೆಯವರೆಗೂ ಜನಗಳ ಪ್ರೀತಿಲ್ಲೇ ಬದುಕ್ತೀನಿ ಅಂತ ಇರೋದು ಆಯಪ್ಪ. ಇವನಿನ್ನೇನು PA ಕೆಲಸ ಮಾಡ್ತಾ ಇದ್ರು, ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದಾನೆ. ತಂಗಿ ಮದುವೆ ಮಾಡ್ತಿದ್ದಾನಲ್ಲ, ಸಾಲ ಮಾಡಿ ಮದುವೆ ಮಾಡ್ತಾ ಇರೋದು. ಇನ್ನು ಮನೇಲಿ ಏನಾದ್ರೂ ಸಣ್ಣ ಪುಟ್ಟ ಕಷ್ಟ ಬಂದ್ಬಿಡ್ತು ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಂಗ್ ಆಡ್ತಾನೆ. ಆ ಮಿನಿಸ್ಟರ್ ಹೆಸರು ಹೇಳ್ಕೊಂಡು ಟ್ರಾಫಿಕ್ ಪೊಲೀಸ್ ಹತ್ರ ಗಾಡಿ ಸಹ ಬಿಡಿಸ್ಕೊಳ್ಳಲ್ಲ ಅವನು ಅಂತವನು. ಏನಕ್ಕ ಹೇಳ್ತಿದ್ಯಾ ನೀನು? ಆ ಹುಡುಗ ಅಷ್ಟೊಂದು ನಿಯತ್ತಾಗಿರೋನ? ಕೇಳ್ತೀಯಲ್ಲ ಸರ್ಸು ನೀನು? ನ್ಯಾಯ ಅಂದ್ರೆ ನಾನು, ಧರ್ಮ ಅಂದ್ರೆ ನಾನು, ನಿಯತ್ ಅಂದ್ರೆ ನನ್ನಿಂದಾನೇ ಹುಟ್ಟಿರೋದು ಅನ್ನಂಗ್ ಆಡ್ತಾನೆ ಅವನು. ಅಕಸ್ಮಾತ್ ಈ ಸರ್ತಿ ಎಲೆಕ್ಷನ್ ಅಲ್ಲಿ ಮಿನಿಸ್ಟರ್ ಸೋತ್ಕೊಂಡ್ಬಿಟ್ರಪ್ಪ, ಆಗ ಇವನ್ ಗತಿ ಏನು? ಅಮ್ಮ ಸರ್ಸು, ನಾನು ಹೊರಗಡೆ ಜಗತ್ತು ನೋಡಿದ್ದೀನಿ. ಮಿನಿಸ್ಟರ್ಗಳ ಜೊತೆ ಇದ್ದವರು, PA ಆಗಿದ್ದವರು ಎಷ್ಟೆಷ್ಟು ಆಸ್ತಿ, ಎಷ್ಟೆಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ಸುಬ್ರಹ್ಮಣ್ಯ ಇದಾನಲ್ಲ, ಖಾಲಿ ಜೇಬು. ಇಂಥವ್ರಿಗೆ ನನ್ನ ಮಗಳನ್ನ ಹೇಗೆ ಕೊಡ್ಲಿ ಹೇಳು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.